ಹೋದ ತಿಂಗಳು 25ನೇ ಜುಲೈ ನಮ್ಮ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಿಪ್ಪರ್ಗಿಯಿಂದ ಸ್ವಲ್ಪ ದೂರ ಒಂದು ಯುವರಾಜ್ ವೈನ್ ಶಾಪ್ ಅಂಗಡಿ ಮುಂದೆ ಅಲ್ಲಿ ಅಂಗಡಿಯವ್ರದ್ದು ಓನರ್ ಲೀಸಲ್ಲಿ ಯಾರು ಅಂಗಡಿಯವರು ಯಾರು ತಗೊಂಡಿದ್ರು ಅವರ ಹೆಸರು ಹನುಮಂತ್ ಅತ್ನಿ. ಅವ್ರ XUV 300 ಕಾರಲ್ಲಿ ರಾತ್ರಿ 10:45ಗೆ ಒಂದು ಎಕ್ಸ್ಪ್ಲೋಷನ್ ಆಗಿತ್ತು. ಆ ಟೈಮಲ್ಲಿ ಬ್ಲಾಸ್ಟ್ ಆದಾಗ ನಾವು ಎಲ್ಲರೂ ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋಗಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ನಮ್ಮ FSL ಟೀಮ್ ಅವರು ಕೂಡ ಬಂದಿದ್ದರು, ನಮ್ಮ BDDS ಟೀಮ್ ಇರುತ್ತೆ, ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇರುತ್ತೆ, ಅವರು ಕೂಡ ಹೋಗಿ ಬಂದಿದ್ದಾರೆ. ಆದರೆ ಪಬ್ಲಿಕ್ಕಲ್ಲಿ ವಿದೌಟ್ ಎನಿ ರೀಸನ್ ಪ್ಯಾನಿಕ್ ಕ್ರಿಯೇಟ್ ಆಗಬಾರದು. ಆ ಟೈಮಲ್ಲಿ ನಾವು ಏನು ಕಾರಣ ಇದೆ ಅದ್ರ ಬಗ್ಗೆ ನಾವು ಏನು ಗೆಸ್ ಅಥವಾ ಏನಾದರೂ ಆ ಥರ ಏನೂ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ. ಆದರೆ ನಾವು ಇನ್ವೆಸ್ಟಿಗೇಷನ್ ಇಮಿಡಿಯೇಟ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಜಮಖಂಡಿ CPI ಮಡ್ಡಿ ಅವ್ರ ನೇತೃತ್ವದಲ್ಲಿ 4 ಜನ PSI ಅವರು, ರೂರಲ್ PSI ಪೂಜಾರಿ ಅವರು, ತಿರ್ದಾಲ್ PSI ಶಿವಾನಂದ್ ಅವರು, ಮತ್ತು ನಮ್ಮ ಸೆನ್ PSI ಅದರಲ್ಲಿ ಯಾವ ರೀತಿ ಇದು CCTV ಅಥವಾ ಬೇರೆ ಡೀಟೇಲ್ಸ್ಗೆ ಅವರು ನಿತಿನ್ ಅವರು, ಪ್ಲಸ್ ನಮ್ಮ ಕ್ರೈಮ್ ಆಫೀಸರ್ ಶ್ರೀಧರ್ ಅವರು, ಅವ್ರ ತಂಡ ಸೇರಿ 25 ಜನ ಕಂಟಿನ್ಯೂಸ್ಲಿ ಲಾಸ್ಟ್ 20 ಡೇಸಿಂದ ಈ ಕೇಸ್ ಮೇಲೆ ಕೆಲಸ ಮಾಡ್ತಾಯಿದ್ರು. ಕೊನೆಯದಾಗಿ ಲಾಸ್ಟ್ 2 ಡೇಸಲ್ಲಿ ನಮಗೆ ಈ ಕೇಸಲ್ಲಿ ರಿಸಲ್ಟ್ ಸಿಕ್ಕಿದೆ. ಈ ಕೇಸಲ್ಲಿ ನಾವು 4 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಬಿಜಾಪುರ ಹೆಬ್ಬಳ್ಳಿ ಗ್ರಾಮದಿಂದ 4 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಮನೆಯಿಂದ ನಮಗೆ ಕೆಲವು ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಕೂಡ ಸಿಕ್ಕಿದೆ. ಅವರು ಯಾವ ರೀತಿ ಎಕ್ಸ್ಪ್ಲೋಷನ್ ಮಾಡಿದ್ದಾರೆ ಅದನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದನ್ನು ಕೂಡ ನಾವು ವೆರಿಫೈ ಮಾಡಿದ್ದೀವಿ. ಈ ಕೇಸಲ್ಲಿ ಅರೆಸ್ಟ್ ಆಗೋದು ವ್ಯಕ್ತಿದು ಹೆಸರು ಶಿವಾನಂದ್ ಪರ್ಸಪ್ಪ ಜಲಿ, 29 ಇಯರ್ಸ್, 29 ವರ್ಷ. ಇವನು A1. ಇವರು ತಿಗನ್ಬಿದ್ರಿ, ಬಬಲೇಶ್ವರ್ ತಾಲೂಕ್, ಬಿಜಾಪುರ ಡಿಸ್ಟಿಕ್ ಲಿಮಿಟ್. ಇವರು ನಮ್ಮ A1 ಪ್ರಿನ್ಸಿಪಲ್ ಅಕ್ಯೂಸ್ ಇರ್ತಾರೆ. ಇನ್ನೊಬ್ಬ ಅಕ್ಯೂಸ್ ರೇವನ್ ನಿಂಗಪ್ಪ ಜಾಲಿ, 24 ವರ್ಷ. ಇವೊಂದು ವಾಸ ಕೂಡ ತಿಗನ್ಬಿದ್ರಿ. ಇವರು ಮತ್ತು A1 ಅಕ್ಯೂಸ್ ಇಬ್ಬರು ರಿಲೇಟಿವ್, ಕಸನ್ ಬ್ರದರ್ ಥರ ಆಗ್ತಾ ಇದ್ದಾರೆ. ಇನ್ನಿಬ್ಬರು ಅಕ್ಯೂಸ್ ಮಹಾದೇವ್ ಬೀರಪ್ಪ ಸಂಗಪುರ್, 21 ಇಯರ್ಸ್, 21 ವರ್ಷ. ಇವರು ಕೂಡ ಹೆಬ್ಬಳ್ಳಿ, ಅಲ್ಲಿ ಹತ್ತಿರ ಹೆಬ್ಬಳ್ಳಿ ಗ್ರಾಮದಿಂದ ಇರ್ತಾರೆ. ಇನ್ನೊಬ್ಬ ಅಕ್ಯೂಸ್ ಮಲ್ಲಿಕಾರ್ಜುನ್ ಭದ್ರನವರ್, 23 ವರ್ಷ. ಈ ಥರ 4 ಜನ ಅಕ್ಯೂಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ನಮ್ಮ ಲಿಸ್ಟ್ ಪ್ರಕಾರ ಇನ್ನೊಬ್ಬ ಅಕ್ಯೂಸ್ ಗಜಾನನ್, ನಮ್ಮ A1 ಅಕ್ಯೂಸ್ ಯಾರಿದ್ದಾರೆ ಶಿವಾನಂದ್, ಅವರದ್ದು ಕಸನ್ ಬ್ರದರ್, ಯಾರು ಅವರಿಗೆ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಪ್ರೊಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು, ಅವರು ಇನ್ನೂ ನಮ್ಮಲ್ಲಿ ಅರೆಸ್ಟ್ ಆಗಬೇಕು. ಸೊ ಟೋಟಲ್ ಈ ಕೇಸಲ್ಲಿ 5 ಜನ ಅಕ್ಯೂಸ್ ಇದ್ದಾರೆ. ಅಲ್ಲಿ 4 ಜನ ಪ್ರಮುಖ ಅಕ್ಯೂಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಓಕೆ, ಈ ಕೇಸಲ್ಲಿ ಮೋಟಿವ್ ಬಂದುಬಿಟ್ಟು ನಮ್ಮ ಪ್ರೈಮ್ ಅಕ್ಯೂಸ್ ಶಿವಾನಂದ್ ಯಾರಿದ್ದಾರೆ ಅವರ ದೊಡ್ಡಪ್ಪ ನಿಂಗಪ್ಪ ಅವರು, ಹನುಮಂತ್ ಅತ್ನಿ ಮತ್ತು ಬಸವರಾಜ್ ಅತ್ನಿ ಇಬ್ಬರು ಬ್ರದರ್ಸ್ ಇದ್ದಾರೆ. ಇದರಲ್ಲಿ ಹನುಮಂತ್ ಅತ್ನಿ ಯಾರ್ದು ಕಾರ್ ಬ್ಲಾಸ್ಟ್ ಆಗಿತ್ತು, ನಮ್ಮ ಪ್ರೈಮ್ ವಿಕ್ಟಿಮ್, ಅವರು ಇದು ಕೆಲವು ಬಾರ್ಸ್ 10-11 ಬಾರ್ಸ್ ಲೀಸಲ್ಲಿ ತೊಗೊಂಡು ಅದಕ್ಕೆ ನಡ್ಸೋಕ್ಕೆ ಜೊತೆಗೆ ಆ ಕೆಲಸ ಜೊತೆಗೆ ಅವರು ಕೆಲವು ಜನಕ್ಕೆ ಸಾಲ ಕೂಡ ಕೊಡ್ತಾಯಿದ್ರು. ಆ ಥರ ಬಿಸ್ನೆಸ್ ಕೂಡ ಇತ್ತು ಅವ್ರದ್ದು. ಆ ಸಾಲ ಕೊಡುವಾಗ ಇವರು ಶಿವಾನಂದ್ ದೊಡ್ಡಪ್ಪ ನಿಂಗಪ್ಪ ಅವರಿಗೆ 4 ವರ್ಷ ಹಿಂದೆ 40 ಲಕ್ಷ ಸಾಲ ಕೊಟ್ಟಿದ್ದರು. ಅವರು 5 ಎಕರೆ 20 ಗುಂಟೆ ಜಮೀನು ಬದಲಾಗಿ ಇಷ್ಟು ಸಾಲ ಕೊಟ್ಟಿದ್ದರು. ಲಾಸ್ಟ್ ಇಯರ್ ಜೂನಲ್ಲಿ ಅವರಿಗೆ ವಾಪಸ್ ಅಮೌಂಟ್ ಕೊಡೋಕ್ಕೆ ಇಲ್ಲದೆ ಇವರ ಹೆಸರು ಮೇಲೆ ಏನು ಜಮೀನಿತ್ತು RTC ಮುಖಾಂತರ ಹನುಮಂತ್ ಅತ್ನಿ ಹೆಸರು ಮೇಲೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಆದರೆ ಇವರು ಶಿವಾನಂದ್ ಏನು ಹೇಳ್ತಾ ಇದ್ದು, ನಮ್ಮ ಫ್ಯಾಮ್ಲಿದು ಜಮೀನು ಏನಿದೆ ನಮ್ಮ ಫ್ಯಾಮ್ಲಿಯಲ್ಲಿನೇ ಇರಬೇಕು ಅಂತ ಅವರು ಹೋದ ವರ್ಷ ಹೋಗಿ ಹನುಮಂತ್ ಮತ್ತು ಬಸವರಾಜ್ ಇಬ್ಬರಿಗೆ ಏನು ನೆಗೋಷಿಯೇಷನ್ ಮಾಡ್ತಾರೆ, ಇದು ನನಗೆ ಪೊಸಿಷನ್ ಕೊಡಿ, ನನಗೆ ಲೀಸ್ ಮೇಲೆ ಕೊಡಿ, ನನ್ನ ದೊಡ್ಡಪ್ಪತ್ತು ಏನು ಸಾಲ ಇದೆ ನಾನು ವರ್ಷಕ್ಕೆ ಇಷ್ಟು ಕೊಟ್ಬಿಟ್ಟು ನಾನು ನಿಮಗೆ ಅಮೌಂಟ್ ವಾಪಸ್ ಕೊಡ್ತೀನಿ. ಆ ಎಗ್ರಿಮೆಂಟ್ ಮೇಲೆ ಲಾಸ್ಟ್ 1 ಇಯರಿಂದ ಶಿವಾನಂದ್ ಅದೇ ಜಮೀನು 5 ಎಕರೆ ಜಮೀನೇನಿದೆ ಅದೇ ಜಮೀನಲ್ಲಿ ಇವರು ಪೊಸಿಷನಲ್ಲಿ ಇದ್ದಾಗ ಅದರಲ್ಲಿ ದ್ರಾಕ್ಷಿ ಅಥವಾ ಬೇರೆ ಬೇರೆ ಕ್ರಾಪ್ಸ್ ಏನಿದೆ ಅದು ಬೆಳೀತಾ ಇತ್ತು. ಈಗ ಈ ವರ್ಷ ಫಸ್ಟ್ ಇಯರ್ ಸ್ವಲ್ಪ ಪೇಮೆಂಟ್ ಡ್ಯೂ ಆಗಿತ್ತು. ಟೋಟಲ್ 40 ಲ್ಯಾಕ್ಸ್ ಅವರು ಆ ಟೈಮಲ್ಲಿ ಸಾಲ